ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಡೀ ಸರ್ಕಾರವೇ ನೋಡಬೇಕಾದಂತಹ ಕಥೆ. ಬಿಜೆಪಿ ನಾಯಕರೇ, ನೀವು ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು. ಅಂತಹ ಸ್ಟೋರಿ ಇದು. ಸುಹಾಸ್ ಹತ್ಯೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಸರ್ಕಾರವೇ ನೋಡಬೇಕಾದಂತಹ ಕಥೆ ಇದು. ಯಾಕಂದ್ರೆ ಸುಹಾಸ್ ಶೆಟ್ಟಿ ಕೊಲೆಗೆ 5 ಲಕ್ಷ ಸುಪಾರಿಯನ್ನ ನೀಡಲಾಗಿದೆ. 5 ಲಕ್ಷ ಸುಪಾರಿಯನ್ನ ಕೊಟ್ಟಿದ್ದಂತಹ ಫಾಜಿಲ್ ತಮ್ಮ ಆದಿಲ್ಗೆ 5 ಲಕ್ಷ ಹಣ ಎಲ್ಲಿಂದ ಬಂತು? ಹಾಗಿದ್ರೆ ಹಣದ ಮೂಲ ಯಾವುದು? ಈತ 5 ಲಕ್ಷ ಸುಪಾರಿ ಕೊಟ್ಟಿದ್ದಾನಂತಂದ್ರೆ ಈತ ಅಷ್ಟು ಶ್ರೀಮಂತನ? ಫಾಜಿಲ್ ಹತ್ಯೆಗೆ ಪರಿಹಾರ ಕೊಟ್ಟಿದ್ದಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರ 17 ಜೂನ್ 2023ಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಪರಿಹಾರವನ್ನು ನೀಡಲಾಗಿತ್ತು. ಫಾಜಿಲ್ ಪೋಷಕರಿಗೆ 25 ಲಕ್ಷ ಪರಿಹಾರ ನೀಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದ ಪರಿಹಾರದ ಹಣ ಸುಪಾರಿ ಹತ್ಯೆಗೆ ಹಾಗಿದ್ರೆ ಬಳಸಲಾಗಿದೆಯಾ? ಪೋಷಕರಿಂದ 5 ಲಕ್ಷ ಹಣ ಪಡೆದು ಹತ್ಯೆಗೆ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. 3 ಲಕ್ಷ ಹಣ ಸಫ್ವಾನ್ಗೆ ಅಡ್ವಾನ್ಸ್ ಮಾಡಿದಂತೆ ಆದಿಲ್. ಸರ್ಕಾರ ಮೃತ ವ್ಯಕ್ತಿಯ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನ ಕೊಟ್ಟಿದೆ, ಅವರ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಆದ್ರೆ ಅದೇ ಪರಿಹಾರದ ಹಣವನ್ನ ಇಲ್ಲಿ ಸುಪಾರಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಸುಹಾಸ್ ಪ್ರತಿಕಾರದ ಹತ್ಯೆ ಲಿಸ್ಟ್ ನಲ್ಲಿ ಸಫ್ವಾನ್ ಇದ್ದ. ಈ ವಿಷಯ ಗೊತ್ತಾಗಿ ಆದಿಲ್ ಸಫ್ವಾನ್ ಜಂಟಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೊಟ್ಟಿದ್ದ ಪರಿಹಾರದ ಹಣ ಹತ್ಯೆಗೆ ಅಡ್ವಾನ್ಸ್ ಆಗಿ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಫಾಜಿಲ್ ಹತ್ಯೆ ಆಗುತ್ತೆ. ಆ ಫಾಜಿಲ್ ಹತ್ಯೆಯಿಂದ ಆತನ ಸಹೋದರ ನಿಗಿ ಕೆಂಡ ಕಾರ್ತಾ ಇದ್ದಾನೆ. ಸೊ ಹಾಗಾಗಿ ಈ ಸಫ್ವಾನ್ ಹಾಗೆ ಆದಿಲ್ ಇಬ್ರು ಕೂಡ ಜಂಟಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೂನ್ 17, 2023 ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಫಾಜಿಲ್ ಕುಟುಂಬಸ್ಥರಿಗೆ 25 ಲಕ್ಷ ಹಣ ಪರಿಹಾರವನ್ನ ಕೊಡ್ತಾರೆ. ಆ ಪರಿಹಾರ ಹಣವನ್ನೇ ಈಗ ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿಯಾಗಿ ಬಳಸ್ಕೊಂಡಿದ್ದಾರೆ. ಈ ಎಲ್ಲ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗಿದೆ. ಪೋಷಕರಿಂದ 5 ಲಕ್ಷ ಹಣವನ್ನ ಪಡ್ಕೊಂಡು ಸಹೋದರ ಸಹ್ವಾನ್ಗೆ ನೀಡಿದ್ದಾನೆ. ಇವರಿಬ್ರು ಕೂಡ ಪ್ರೀ ಪ್ಲಾನ್ಡ್ ಮರ್ಡರ್ ಇದು. ಎಲ್ಲವನ್ನೂ ಕೂಡ ಸ್ಕೆಚ್ ಹಾಕಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸರ್ಕಾರ ಕೊಟ್ಟಂತಹ 25 ಲಕ್ಷ ಪರಿಹಾರ ಹಣವನ್ನ ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಈ ಸುಹಾಸ್ ಶೆಟ್ಟಿ ಹತ್ಯೆಗೆ ಆ 5 ಲಕ್ಷ ರೂಪಾಯಿ ಬಳಕೆ ಆಗಿದೆಯಾ? ಹಾಗೆ ಈ ಸಫ್ವಾನ್ ಹಾಗೆ ಆದಿಲ್ ಇವರಿಬ್ಬರ ಮಧ್ಯೆ ಯಾವ ರೀತಿ ಪ್ಲಾನ್ ನಡೆದಿತ್ತು, ಯಾವ ರೀತಿ ಸ್ಕೆಚ್ ಆಗಿತ್ತು, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಆ ಚೈತ್ರ, ಸುಹಾಸ್ ಶೆಟ್ಟಿಯನ್ನ ಇಬ್ರು ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಡ್ತಾ ಇದ್ರು. ಅದು ಒಬ್ಬ ಸಫ್ವಾನ್ ಮತ್ತೊಬ್ಬ ಆದಿಲ್. ಆ ಸಫ್ವಾನ್ 2023ರಿಂದ ಸುಹಾಸ್ ಶೆಟ್ಟಿ ಜೊತೆ ನೇರವಾಗಿ ವೈಷಮ್ಯವನ್ನ ಇಟ್ಕೊಂಡಿದ್ದ. ಹಲವು ಬಾರಿ ಕೊಲೆ ಮಾಡೋಕೆ ಕೂಡ ಪ್ರಯತ್ನವನ್ನು ಪಟ್ಟಿದ್ದ ಮತ್ತು ಸುಹಾಸ್ ಶೆಟ್ಟಿ ತನ್ನನ್ನ ಕೊಲೆ ಮಾಡ್ತೇನೆ ಎಂಬ ಭಯದಲ್ಲಿ ಕೂಡ ಸಫ್ವಾನ್ ಇದ್ದಂಥದ್ದು. ಹಾಗಾಗಿ ಆತ 6 ಮಂದಿಯ ತಂಡವನ್ನ ರಚನೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆತ ನೇರವಾಗಿ ನೆರವಿಗೆ ನಿಲ್ಲುವಂಥದ್ದು ಆದಿಲ್ ಎಂಬ ಆತನ ಜೊತೆ. ಯಾಕೆಂದ್ರೆ ಆದಿಲ್ ಫಾಜಿಲ್ ಆತನ ತಮ್ಮ ಆಗಿರುವಂತದ್ದು. 2022ರಲ್ಲಿ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಆಗುತ್ತೆ. ಈ ಫಾಜಿಲ್ ಪ್ರವೀಣ್ ನೆಟ್ಟಾರು ಪ್ರತೀಕಾರಕ್ಕಾಗಿ ಆದಂತಹ ಹತ್ಯೆ. ಈ ಹತ್ಯೆಯನ್ನ ಸುಹಾಸ್ ಶೆಟ್ಟಿ ಮಾಡಿರ್ತಾನೆ. ಈ ನಿಟ್ಟಿನಲ್ಲಿ ಆದಿಲ್ ಕೂಡ ಸುಹಾಸ್ ಶೆಟ್ಟಿಯ ಮೇಲೆ ವೈಷಮ್ಯ ಕಾಡ್ತಾ ಇರೋ ಕಾರಣಕ್ಕಾಗಿ ಸಫ್ವಾನ್ ಹೇಗೋ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ. ಆತನಿಗೆ ಆರ್ಥಿಕ ಶಕ್ತಿಯನ್ನ ಆದಿಲ್ ಕೊಡ್ತಾನೆ. 5 ಲಕ್ಷ ರೂಪಾಯಿ ಒಡಂಬಡಿಕೆ ಆಗುತ್ತೆ. ಅದರಲ್ಲಿ 3 ಲಕ್ಷ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು 7+1 ಅಂದ್ರೆ 7 ಮಂದಿ ಆರೋಪಿಗಳು ನೇರವಾಗಿ ಭಾಗಿಯಂತವರು. ಆದಿಲ್ ಎಂಬಿದ್ದಾನೆ, ಆತ ಸುಪಾರಿ ಕೊಟ್ಟು ಹತ್ಯೆಯನ್ನ ಮಾಡಿಸಿರುವಂತದ್ದು. ಹಾಗಾಗಿ ಒಟ್ಟು 8 ಮಂದಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಸಫ್ವಾನ್ನ ವೈಯಕ್ತಿಕ ದ್ವೇಷ, ಆದಿಲ್ನ ಪ್ರತೀಕಾರದ ದ್ವೇಷ, ಈ 2 ದೇಶಗಳಿಂದ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಆಗತ್ತೆ. ಆದ್ರೆ ಆದಿಲ್ ಜೊತೆ ಇಷ್ಟು ಹಣ ಹೇಗೆ ಇರೋಕೆ ಸಾಧ್ಯ ಎಂಬ ಪ್ರಶ್ನೆ ಸದ್ಯಕ್ಕೆ ಎತ್ತಾ ಇರುವಂತದ್ದು. ಯಾಕೆಂದ್ರೆ ಆದಿಲ್ನ ತಂದೆ ಅವರು ಫಾಜಿಲ್ ಮರ್ಡರ್ ಆದ ಸಂದರ್ಭದಲ್ಲಿ ಲಾರಿ ಡ್ರೈವರ್ ಆಗಿ ಕೆಲಸವನ್ನು ಮಾಡಿಕೊಂಡಿದ್ರು. ಆದಿಲ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕಿರುವಂತದ್ದು. ಹಾಗಾಗಿ 5 ಲಕ್ಷ ರೂಪಾಯಿ ಒಂದು ಡೀಲ್ ಕೊಡಬೇಕಾದ್ರೆ ಅದು ಹೇಗೆ ಸಾಧ್ಯ ಅನ್ನೋದು ಈಗ ಚರ್ಚೆಯಲ್ಲಿ ಆಗ್ತಾ ಇದೆ. ಇದು ಸರ್ಕಾರ ಅವತ್ತು ಕೊಟ್ಟ 25 ಲಕ್ಷ ರೂಪಾಯಿಯಿಂದ ಕೊಟ್ಟಿರಬಹುದೆಂಬ ಸಂಶಯ ಸದ್ಯಕ್ಕಿರುವಂತದ್ದು. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ಪ್ರತೀಕಾರಕ್ಕಾಗಿ ಹೊಂಚು ಹಾಕ್ತಾ ಇದ್ದಂತಹ ಆದಿಲ್ ಆ ಹಣವನ್ನೇ
ಸುಪಾರಿಗೆ ಕೊಟ್ಟಿರಬಹುದೆಂಬ ಸಂಶಯ ಸದ್ಯಕ್ಕೆ ಇರುವಂತದ್ದು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಉಂಟಾಗ್ತಾ ಇದೆ. ಒಟ್ಟಿನಲ್ಲಿ 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಚಿಕ್ಕಮಗಳೂರಿನ ಕಳಸದ ಮೂಲದವರು, ಅವರು ಹಿಂದೂಗಳು. ಅವರು ನಿಯಾಜ್ ಎಂಬಾತನ ಆಪ್ತ ಸ್ನೇಹಿತರು. ಈ ಘಟನೆ ಆಗುವ 2 ದಿನಗಳ ಮುಂಚೆ ಅವರಿಬ್ರು ಕೂಡ ನಿಯಾಜ್ ಮನೆಯಲ್ಲಿ ಇದ್ರು ಅನ್ನೋದು ಕಮಿಷನರ್ ಕೊಡ್ತಾ ಇರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತಷ್ಟು ಜನರಿಗಾಗಿ ತಲಾಶನ ಮಾಡಿದ್ದಾರೆ. ಈ ವಿಡಿಯೋವನ್ನ ಗಮನಿಸಿದಾಗ ಒಬ್ಳು ಬುರ್ಕಾಧಾರಿ ಮಹಿಳೆ ಅಲ್ಲಿ ಆರೋಪಿಗಳಿಗೆ ನೆರವು ಮಾಡೋದು ಗೊತ್ತಾಗತ್ತೆ. ಆಕೆಯ ಹಿನ್ನೆಲೆಯನ್ನು ಪೊಲೀಸರು ಈಗ ತಿಳ್ಕೊಂಡಿರುವಂತದ್ದು. ಆಕೆ ನಿಯಾಜ್ ಎಂಬಾತನ ಸಂಬಂಧಿಕರು ಅನ್ನೋದು ಗೊತ್ತಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಆದಿಲ್ ನೇರವಾಗಿ ಸುಪಾರಿ ಕೊಟ್ಟಿರುವಂತದ್ದು, ಪ್ರತೀಕಾರದ ದಾಳಿಗೆ ಸ್ಕೆಚ್ ಅನ್ನ ಮಾಡಿರುವಂತದ್ದು. ಪೊಲೀಸರು ಮತ್ತಷ್ಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಲ್ಲ, ಹಿಂದುತ್ವ ಹೋರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿ. ನ್ಯೂಸ್ 18ಗೆ ಸುಹಾಸ್ ಮಾವ ಚಂದ್ರಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಆತನ ಮಾವ ಚಂದ್ರಶೇಖರ್ ಅನ್ನೋರು ಆತ ರೌಡಿ ಶೀಟರ್ ಅಲ್ಲ, ಹಿಂದುತ್ವಕ್ಕೆ ಹೋರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಸರ್ಕಾರ ನ್ಯಾಯ ಕೊಡಿಸಲ್ಲ, ಹಿಂದೂ ಮುಸ್ಲಿಂ ಯಾರೇ ಇದ್ರೂ ಶಿಕ್ಷೆ ಆಗಬೇಕು, ಪ್ರಕರಣ ಎನ್ಐಎಗೆ ವಹಿಸಿ ಅಂತಿದ್ದಾರೆ ಸುಹಾಸ್ ಮಾವ ಚಂದ್ರಶೇಖರ್. ಈ ಏನ್ ರಾಜಕೀಯ ಜಟಾಪಟಿಗಳು ನಡೀತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೊ ಹಾಗಾಗಿ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಿ ಅಂತ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಆನಂದ್ ಚಂದ್ರಶೇಖರ್ ಅವ್ರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಕೊಲೆಯಾಗಿ ಇದೀಗ 1 ದಿನ ಕಳೆದಿರುವಂತದ್ದು, ಕುಟುಂಬಸ್ಥರಲ್ಲೂ ಕೂಡ ಮಡುಗಟ್ಟಿದ ಮೌನ ಇರುವಂತದ್ದು. ಸದ್ಯ ಈಗಾಗಲೇ ಅನೇಕರು ಬಂದು ಸಾಂತ್ವನ ಹೇಳುವ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ಈ ನಡುವೆ ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸುಹಾಸ್ ಶೆಟ್ಟಿಯ ಮಾವನಾದಂತಹ ಚಂದ್ರಶೇಖರ್ ಅವ್ರ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ 8 ಜನ ಆರೋಪಿಗಳ ಬಂಧನ ಆಗಿದೆ ಸರ್, ಏನ್ ಹೇಳ್ತೀರಿ? ಆರೋಪಿಗಳ ಬಂಧನ ಆಗಿದೆ. ಇದು ಒಂಥರ ನಮಗೆ ಅಂದ್ರೆ ಬೇರೆನೇ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಹಿಂದೂಗಳಿದ್ರು ಅದನ್ನ ಖಂಡಿತ ಅವರು ಕೂಡ ಅಪರಾಧಿಗಳೇ, ಅವರನ್ನು ಕೂಡ ಗಲ್ಲಿಗೆ ಏರಿಸಲಿ ಅಂತಲೇ ನಾವು ಹೇಳ್ತಾ ಇದ್ದೇವೆ. ಹಿಂದೂ ಆಗ್ಲಿ ಮುಸ್ಲಿಮರಾಗ್ಲಿ ಶಿಕ್ಷಾರ್ಹರು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ಇದು ಎಲ್ಲೋ ಇದನ್ನ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯ ಕಣ್ತಪ್ಪಿಸ್ಲಿಕ್ಕೋಸ್ಕರ ಒಂದು ತನಿಖೆಯ ಸ್ವರೂಪವನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ, ಅದನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅನ್ನುವ ತರಹ ಅವನನ್ನು ಬಿಂಬಿಸಲಾಗ್ತಾ ಇದೆ. ಆಕ್ಚುಲಿ ಸುಹಾಸ್ ಶೆಟ್ಟಿ ಅನ್ನೋನು ಅಪ್ರತಿಮ ಹೋರಾಟಗಾರ ಮತ್ತೆ ಹಿಂದೂ ಸಂಘಟನಾಕಾರ ಅಂತ ನಾವು ಹೇಳ್ಬಹುದು. ಈಗ ಆ ಕುಟುಂಬಸ್ಥರು ಅಂದ್ರೆ ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು ಇದು ಎನ್ಐಎ ತನಿಖೆ ಆಗಬೇಕು. ಅದೇ ಸುಹಾಸ್ ಶೆಟ್ಟಿ ಅಂದ್ರೆ ಅವನಿಗೆ ಬೆದರಿಕೆ ಬರ್ತಾ ಇತ್ತು, ಫಾಲೋ ಮಾಡ್ತಾ ಇದ್ರು, ಈ ತರ ಇದು ಮಾಡ್ತಾ ಯಾವ್ದು ನಾನು ಪೋಸ್ಟರ್ ಇವಾಗ್ಲೇ ಹೇಳಿದ್ನಲ್ಲ ಅದನ್ನೆಲ್ಲ ಸುಹಾಸ್ ಶೆಟ್ಟಿ ನನ್ನ ಹತ್ರ ಹೇಳಿದೆ. ಹೀಗೆ ಮಾಡಿ ಬಿಟ್ಟಿದ್ದಾರೆ ಮಾಮ ನನ್ನ ಬಗ್ಗೆ, ಇದು ಹೀಗೆ ಬೆದರಿಕೆ ಬರ್ತಾ ಇದೆ, ಹೋಗುವಾಗ ಫಾಲೋ ಮಾಡ್ತಾ ಇದ್ರು. ಈ ಮಧ್ಯದಲ್ಲಿ ಸಿಸಿಬಿ ಪೊಲೀಸ್ನವರು, ಮಂಗಳೂರು ಸಿಸಿಬಿ ಪೊಲೀಸ್ನವರು ಅವನನ್ನು ಕರೆದು ಅವನ ವೆಫನ್ ಆತ್ಮರಕ್ಷಣೆಗೆ ಇವರು ರಕ್ಷಣೆ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆತ್ಮರಕ್ಷಣೆಗೆ ಏನಾದ್ರು ಇದು ಆಯುಧ ಇಟ್ಕೊಂಡಿದ್ದಾರೆ, ಅದನ್ನ ಅವನನ್ನು ಕೂರಿಸಿಬಿಟ್ಟು ಅವನಲ್ಲಿ ಚಡ್ಡಿಯಲ್ಲಿ ಕೂರಿಸಿಬಿಟ್ಟು ಫೋಟೋ ತೆಗೆದು ನೀನು ಈ ತರ ಮಾಡಿದ್ರೆ ಈ ಫೋಟೋನೆಲ್ಲ ನಾವು ಇದು ಸುದ್ದಿ ಮಾಧ್ಯಮದಲ್ಲಿ ಬಿಡುಗಡೆ ಮಾಡ್ತೇವೆ, ನಿನ್ನ ಕಾಲಿಗೆ ಶೂಟ್ ಮಾಡ್ತೇವೆ ಅಂತ ಏನೇನೋ ಹೇಳಿ ಅವನನ್ನು ನಿರಾಯುಧನನ್ನಾಗಿ ಮಾಡಿ ಈಗ ಕೊಲೆ ಮಾಡಿಸಿರೋದು ಅಂತ ನಾವು ಹೇಳುತ್ತೇವೆ. ಇನ್ನು ಎನ್ಐಎ ತನಿಖೆ ಯಾಕೆ ನಾವು ಖಂಡಿತವಾಗಿಯೂ ನಾವು ಎನ್ಐಎ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ಘನ ಸರ್ಕಾರದ ಗೃಹ ಸಚಿವರೇ ಇದು ರೌಡಿ ಶೀಟರ್ ಸುಹಾಸ್ ಅಂತ ಹೇಳುವಾಗ ಇದು ಎನ್ಐಎ ತನಿಖೆ ಅಂದ್ರೆ ಸರ್ಕಾರದ ಮೇಲೆ ಈ ಪೊಲೀಸರು ಈಗ ಸರ್ಕಾರದ ಯಾವುದೇ ಪ್ರತಿನಿಧಿಯಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಇನ್ಯಾವುದೇ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಮನೆಗೂ ಬಂದಿಲ್ಲ, ಅಟ್ಲೀಸ್ಟ್ ಒಂದು ಫೋನ್ ಮಾಡುವಂತ ಒಂದು ವಿಚಾರ ಕೂಡ ಮಾಡಲಿಲ್ಲ. ಹೀಗಾಗಿ ಗೃಹ ಸಚಿವರು ಎಲ್ಲೋ ಕೂತ್ಕೊಂಡು ಸುಹಾಸ್ ಅನ್ನೋನು ರೌಡಿ ಶೀಟರ್ ಹಾಗೆ ಹೀಗೆ ಅಂತ ಹೇಳುವುದರಿಂದ ಇದು ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಕರ್ನಾಟಕ ಸರ್ಕಾರದ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದೇನೆ ಇರುವ ಕಾರಣಕ್ಕೆ ಎನ್ಐಎ ತನಿಖೆಯೇ ಆಗಬೇಕು ಅನ್ನುವ ಕಾರಣವನ್ನು ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನ ಎನ್ಐಎ ತನಿಖೆಗೆ ಒಪ್ಪಿಸಿ ಅನ್ನೋದಕ್ಕೆ. ಸುಹಾಸ್ ಶೆಟ್ಟಿಯ ಮಾವನಾದ ಚಂದ್ರಶೇಖರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮಂಗಳೂರು.